ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಲೇಷ್ಯಾ ಟ್ರಾವೆಲ್ ಸೀರೀಸ್ ಎಪಿಸೋಡ್ 2. ಇವತ್ತು ನಾವು ಮಲೇಷ್ಯಾದ ಸ್ಟ್ರೀಟ್ ಫುಡ್ನ ಒಂದು ಫೇಮಸ್ ಮತ್ತು ಮೋಸ್ಟ್ ಐಕಾನಿಕ್ ಫುಡ್ ಸ್ಪಾಟ್ ಕೌಲಾಲಂಪುರಲ್ಲಿರೋ ಒಂದು ಫುಡ್ ಸ್ಪಾಟಲ್ಲಿ ಟ್ರೈ ಮಾಡ್ತಾ ಇದ್ದೀವಿ. ಅದೇ ಜಲನ್ ಅಲಾರ್. ಬನ್ನಿ, ಈ ವಿಡಿಯೋಲಿ ಇಂಡಿಯನ್ಸ್ ಕತೆ ಏನು, ಅದರಲ್ಲೂ ವೆಜಿಟೇರಿಯನ್ಸ್ಗೆ ಏನಾದರೂ ಫುಡ್ ಸಿಗುತ್ತಾ ಅಥವಾ ಫುಡ್ ಹೆಂಗಿರುತ್ತೆ, ನಾನು ಏನೇನು ಟ್ರೈ ಮಾಡಿದೆ ಅದೆಲ್ಲ ಹೆಂಗಿತ್ತು ಅಂತ ಹೇಳ್ತೀನಿ. ಬನ್ನಿ ಈಗಲೇ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟ್ರೀಟ್ ಎಂಟರ್ ಆಗ್ತಿದ್ದಂಗೆ ನಮಗೆ ಫಸ್ಟ್ ಕಣ್ಣಿಗೆ ಬಿದ್ದಿದ್ದು ಶವರ್ಮ, ಆರ್ ಫೇವ್ರೆಟ್. ಬಟ್ ಹಾನೆಸ್ಟ್ಲಿ ಹೇಳಬೇಕು ಅಂತ ಅಂದರೆ ನನಗೆ ಫಾರಿನ್ ಕಂಟ್ರೀಸಲ್ಲಿ ಏನೋ ಚಿಕನ್ ಟೆಕ್ಸ್ಚರ್ ತುಂಬ ಹಾರ್ಡಾಗಿರುತ್ತೆ ಚಿಕನ್ನು, ಸೊ ಇಷ್ಟ ಆಗಲ್ಲ. ನಾವು ಟ್ರೈ ಮಾಡಿಲ್ಲ, ಬಟ್ ಅದು ತುಂಬಾ ಕ್ರೌಡ್ ಇತ್ತು. ಸೊ ಐ ಥಿಂಕ್ ಅದೊಂದು ಫೇಮಸ್ ಸ್ಪಾಟ್. ನಾವು ಅರೌಂಡ್ 7:30 ಹಂಗೆ ಬಂದಿದ್ವಿ. ಸೊ ಸ್ಟ್ರೀಟ್ಸ್ ಎಲ್ಲ ಫುಲ್ ಲಿಟ್ಟಪ್ ಆಗಿತ್ತು, ತುಂಬಾ ಕ್ರೌಡ್ ಇತ್ತು. ಸೊ ವೈಬ್ ತುಂಬಾ ಸಖತ್ತಾಗಿತ್ತು. ಇದು ನಮ್ಮ ಬ್ಯಾಂಗ್ಳೂರ್ ಫುಡ್ ಸ್ಟ್ರೀಟ್ ಥರ ಕೌಲಾಲಂಪುರ್ದು ಫುಡ್ ಸ್ಟ್ರೀಟು. ಅಂದರೆ ಈ ಥರ ತುಂಬಾ ಫುಡ್ ಸ್ಟ್ರೀಟ್ಸ್ ಇದೆ. ಇದರಲ್ಲಿ ಆ್ಯಕ್ಚುಲಿ ಇದು ತುಂಬ ಫೇಮಸ್ಸು. ಯಪ್ಪ, ಇಲ್ಲಿ ನೋಡಿ ಆಕ್ಟೋಪಸ್ನ ಗ್ರಿಲ್ ಮಾಡಿ ಅವ್ರು ಸಿಸರಲ್ಲೆಲ್ಲ ಕಟ್ ಮಾಡ್ತಿದ್ದಾರೆ. ಅದೇ ಹೌದು, ಮಲೇಷ್ಯಾ ಅವರು ನಾವು ಬೇರೆ ಸ್ನ್ಯಾಕ್ಸ್ ಎಲ್ಲ ತಿನ್ನಂಗೆ ಆಕ್ಟೋಪಸ್ನ ತಿಂತಾರೆ. ನೆಕ್ಸ್ಟ್ ಹಿಂಗೆ ಪ್ರಾನ್ಸು, ಫಿಶಸ್ಸು ಏನೇನೋ ತಿಂತಾರೆ. ಅದೆಲ್ಲ ಏನು ಅಂತಲೂ ನಮ್ಗೆ ಗೊತ್ತಾಗಿಲ್ಲ. ಫೈನಲಿ ಸ್ವಲ್ಪ ವೆಜಿಟೇಬಲ್ಸ್ ಕಾಣಿಸ್ತಿದೆ, ಬ್ರೊಕೋಲಿ, ಬೆಂಡೆಕಾಯಿ ಎಲ್ಲ ಕಾಣಿಸ್ದಂಗೆ ಆಗ್ತಿದೆ. ಸೊ ನೆಕ್ಸ್ಟ್ ನಾವು ಅಲ್ಲೇ ಇರೋ ಒಂದು ರೆಸ್ಟೋರೆಂಟ್ಗೆ ಬಂದ್ವಿ. ಸೊ ಮೆನ್ಯೂ ಅಂತೂ ತುಂಬ ಎಕ್ಸ್ಟೆನ್ಸಿವ್ ಆಗಿ ವಾಸ್ಟ್ ಆಗಿತ್ತು. ನೀವೇನಾದರೂ ಸೀ ಫುಡ್ ಲವರ್ ಮತ್ತು ನಾನ್ ವೆಜ್ ಲವರ್ ಆದರೆ ನಿಮಗೆ ತುಂಬಾ ಆಪ್ಷನ್ಸ್ ಇದೆ. ಫಿಶ್, ಕ್ರ್ಯಾಬ್, ಪ್ರಾನ್ಸ್, ಕಿಂಗ್ ಪ್ರಾನ್ಸ್, ಸೊ ತುಂಬಾ ವೆರೈಟೀಸ್ ಇತ್ತು. ಸೊ ನಾವು ಮಲೇಷ್ಯಾದ ಒಂದು ಫೇಮಸ್ ಫುಡ್ ಅಂತ ಚಿಕನ್ ಸತ್ತೆ ಅಂತ ಟ್ರೈ ಮಾಡಿದ್ವಿ. ಅದನ್ನು ತಿಂದು ನಾವು ಸತ್ತೆ ಹೋದ್ವಿ. ಅದೊಂಥರ ಫುಲ್ ಸ್ವೀಟಾಗಿತ್ತು. ನಮ್ಮ ಇಂಡಿಯನ್ಸ್ ಒಂಚೂರು ಇಷ್ಟ ಆಗಲ್ಲ. ಏನು ಗುರು ಇದೆಲ್ಲ, ಏನೇನೋ ಇದೆ, ಇದೆಲ್ಲ ಏನು ಅಂತಲೂ ಗುರ್ತು ಸಿಗ್ತಿಲ್ಲ. ಬಟ್ ಇದೆಲ್ಲ ಅವ್ರು ತಿಂತಾರೆ. ನೆಕ್ಸ್ಟ್ ನಾವು ಅಲ್ಲಿಂದ ಓಡ್ಕೊಂಡು ಚಾಕ್ಲೇಟ್ ಸೆಕ್ಷನಿಗೆ ಬಂದ್ವಿ. ಇಲ್ಲಿ ಸ್ಟ್ರಾಬೆರಿ ಸ್ಮ್ಯಾಶ್ ಮೆಲ್ಲೋಸ್ ಎಲ್ಲ ಇಟ್ಟಿದ್ರು, ಮತ್ತು ಚಾಕ್ಲೇಟ್ ಕವರ್ಡ್ ಸ್ಟ್ರಾಬೆರಿ ಸಖತ್ತಾಗಿತ್ತು. ಸೊ ವೆಜಿಟೇರಿಯನ್ ಆಪ್ಷನ್ ಅಗೇನ್ ತುಂಬಾ ಚೆನ್ನಾಗಿತ್ತು. ಡೆಸರ್ಟ್, ಸೊ ಇಲ್ಲೇ ವೆರೈಟಿ ಆಫ್ ಇನ್ನೂ ಇತ್ತು, ಏನೇನೋ ಚಾಕ್ಲೇಟ್ಸು ಮತ್ತು ಶುಗರ್ ಸಿರಪ್ ಡಿಪ್ಡ್ ಸ್ಟ್ರಾಬೆರಿ ಎಲ್ಲ ಇತ್ತು. ನೆಕ್ಸ್ಟ್ ನಾವು ಫ್ರೆಶ್ ಫ್ರೂಟ್ ಸೆಕ್ಷನ್ಗೆ ಹೋದ್ವಿ. ಅಲ್ಲಿ ನಾನು ಕ್ವೀನ್ ಆಫ್ ಫ್ರೂಟ್ಸ್ ಅಂತಲೇ ಫೇಮಸ್ ಆಗಿರೋ ಮ್ಯಾಂಗೋಸ್ಟೀನ್ನ ಟ್ರೈ ಮಾಡಿದೆ. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಮ್ಯಾಂಗೋಸ್ಟೀನ್ ತಿಂತಾ ಇರೋದು. ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗ್ ತಿನ್ನೋಕ್ಕೆ ಒಂದು ಸ್ವಲ್ಪ ಹೆಸಿಟೇಟ್ ಮಾಡಿಕೊಂಡೆ, ಬಟ್ ನನಗೆ ಫ್ರೂಟ್ ಸ್ಟಾಲ್ ತಾತ ಎಕ್ಸ್ಪ್ಲೇನ್ ಮಾಡಿದ್ರು ಅದ್ರ ಹೆಲ್ತ್ ಬೆನಿಫಿಟ್ಸ್ ಏನಿದೆ, ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ ಅಂತ. ಇದೇನೋ ಪಡ್ಡು ಥರ ಆಗ್ತಿದ್ದಾನೆ. ನೆಕ್ಸ್ಟ್ ಇಲ್ಲಿ ತಾಯ್ ಬನಾನಾ ಪ್ಯಾನ್ ಕೇಕ್ ಮತ್ತು ಹೋಮ್ ಮೇಡ್ ಪ್ಯಾನ್ ಕೇಕ್ಸ್ ಎಲ್ಲ ಇತ್ತು. ಸೊ ನಾನು ತಾಯ್ ಬನಾನಾ ಪ್ಯಾನ್ ಕೇಕ್ ಟ್ರೈ ಮಾಡಿದೆ, ಯಾಕಂದರೆ ನಾನು ಥೈಲ್ಯಾಂಡಲ್ಲಿ ತಿಂದಿದ್ದೆ, ತುಂಬಾ ಸಖತ್ತಾಗಿತ್ತು. ಇಷ್ಟೆಲ್ಲ ತಿಂದ್ಕೊಂಡು ನಾವು ಮೆಟ್ರೋ ಹತ್ಕೊಂಡು ನಮ್ಮ ರೂಮ್ಗೆ ವಾಪಸ್ ಹೋದ್ವಿ. ಆನೆಸ್ಟಾಗಿ ಹೇಳಬೇಕು ಅಂದರೆ ಇಂಡಿಯನ್ಸ್ಗೆ ಅಲ್ಲಿ ಯಾವ ಫುಡ್ಡೂ ಇಷ್ಟ ಆಗಲ್ಲ. ಎಸ್ಪೆಷಲಿ ನಂಗೆ ಆಕ್ಟೋಪಸ್ ಅದೆಲ್ಲ ಪ್ರಾಣಿಗಳನ್ನ ನೋಡಿ ಏನೂ ತಿನ್ನಬೇಕು ಅನಿಸಿಲ್ಲ. ಸ್ವಲ್ಪ ಡೆಸರ್ಟ್ ಮತ್ತು ಆಲ್ಮೋಸ್ಟ್ ನಾನು ತಿಂದಿದ್ದು ಸ್ವೀಟ್ ಮತ್ತು ಡೆಸರ್ಟೇ ಅಲ್ಲಿ. ಇವೊಂದು ನಾನು ನಾನ್ ವೆಜಿಟೇರಿಯನ್ ಆದ್ರೂ ನನಗೆ ಯಾವ ಫುಡ್ಡೂ ಸೆಟ್ ಆಗಿಲ್ಲ. ಇನ್ ಕೇಸ್ ನೀವೇನಾದರೂ ಸೀ ಫುಡ್ ಲವರ್ ಆಗಿ ನೀವು ಕ್ರ್ಯಾಬ್, ಪ್ರಾನ್ಸ್ ಎಲ್ಲ ತಿಂತೀರಾ ಅಂದರೆ ಫೈನ್, ಆಪ್ಷನ್ಸ್ ಇದೆ. ಬಟ್ ವೆಜಿಟೇರಿಯನ್ಸ್ ನಿಮ್ಮ ಕತೆ ಏನು ಅಂತ ಗೊತ್ತಾಯ್ತಲ್ಲ. ಆಲ್ಸೋ ಬೈ ದ ವೇ, ಇದು ನಮ್ಮ Airbnb ವ್ಯೂ ಫ್ರಮ್ ಟೆರೆಸ್ ಇನ್ಫಿನಿಟಿ ಪೂಲ್. ನೆಕ್ಸ್ಟ್ ವ್ಲಾಗಲ್ಲಿ ಡೀಟೇಲ್ಸ್ ಅಪ್ಲೋಡ್ ಮಾಡ್ತೀನಿ. ಟಾಟಾ, ಬಾಯ್ ಬಾಯ್. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಓಕೆ, ಬಾಯ್.